ಗೊಬ್ಬರ ಸಿಗದೆ ರಾಜ್ಯದಲ್ಲಿ ಅನ್ನದಾತರು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಗೊಬ್ಬರಕ್ಕೋಸ್ಕರ ಪ್ರತಿನಿತ್ಯವೂ ಪರದಾಡುವಂತ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಅನೇಕ ಜಿಲ್ಲೆಗಳಲ್ಲಿ ನಿರ್ಮಾಣವಾಗಿದೆ. ಊಟ ತಿಂಡಿ ಬಿಟ್ಟು ಗೊಬ್ಬರಕ್ಕೋಸ್ಕರ ರೈತರು ಕ್ಯೂನಲ್ಲಿ ನಿಂತಿದ್ದಾರೆ. ಒಂದು ಕಡೆ ಮುಂಗಾರಿನ ಸಂದರ್ಭದಲ್ಲಿ ಬಿತ್ತನೆ ಕಾರ್ಯ ಚುರುಕನ್ನ ಪಡ್ಕೊಳ್ಳುತ್ತೆ. ಆದರೆ ಕಂಪ್ಯಾರಿಟಿವ್ಲಿ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿ ನೋಡಿದ್ರೆ ಅಂದ್ರೆ ವಾಡಿಕೆಗಿಂತ ಈ ಸತಿ ಮುಂಗಾರಿಯು ಮಳೆ ಕಡಿಮೆ ಬೀಳ್ತಾ ಇದೆ. ಮುಂಗಾರಿನ ಕೊರತೆ ಎದುರಾಗಿದೆ. ಇನ್ನೊಂದು ಕಡೆ ರಸಗೊಬ್ಬರ ಸಿಗ್ತಾ ಇಲ್ಲ. ಬೀದರ್ನ ಆಣದೂರಿನಲ್ಲಿ ರಸಗೊಬ್ಬರದ ಕೊರತೆ ಕಾಡ್ತಾ ಇದೆ. ರಸಗೊಬ್ಬರ ಇಲ್ಲದೆ ಗೋದಾಮು ಖಾಲಿ ಹೊಡಿತಾ ಇದೆ. 500 ಬ್ಯಾಗ್ ಡಿಎಪಿ ಹಾಗೆಯೇ ಯೂರಿಯಾ ಪೂರೈಕೆ ಮಾಡಿಲ್ಲ ಕೃಷಿ ಇಲಾಖೆ. ಕೇವಲ 200 ಬ್ಯಾಗ್ ಡಿಎಪಿ ಪೂರೈಕೆ ಮಾಡಿದೆ ಇಲಾಖೆ ಕಡೆಯಿಂದ. ಒಂದೇ ಒಂದು ಬ್ಯಾಗ್ ಯೂರಿಯಾವನ್ನ ಅಧಿಕಾರಿಗಳು ಕೊಡ್ತಾ ಇಲ್ವಂತೆ. ಮುಂಗಾರು ಬಿತ್ತನೆ ಚುರುಕಾಗಿದ್ರೂ ಕೂಡ ರೈತರಿಗೆ ರಸಗೊಬ್ಬರ ಸಿಗ್ತಾ ಇಲ್ಲ. ಮಳೆ ನಂಬಿಕೊಂಡು ಭೂಮಿಯನ್ನ ಹದಗೊಳಿಸಿ ಬಿತ್ತನೆಗೆ ಅಂತ ಹೇಳಿ ತಯಾರಿಗಳನ್ನ ರೈತರು ಮಾಡ್ಕೊಂಡಿದ್ದಾರೆ. ಆದ್ರೆ ಈ ಗೊಬ್ಬರದ ಶಾಕ್ ರೈತರಿಗೆ ಎದುರಾಗಿದೆ. ಇನ್ನು ಗೊಬ್ಬರಕ್ಕೋಸ್ಕರ ಪ್ರತಿದಿನ ಗೋದಾಮಿಗೆ ಬಂದು ಬರಿಗೈನಲ್ಲಿ ವಾಪಸ್ ಹೋಗ್ತಾ ಇದ್ದಾರೆ ಅನ್ನದಾತರು. ಸಮರ್ಪಕ ರಸಗೊಬ್ಬರ ಪೂರೈಕೆ ಮಾಡದೇ ಇದ್ರೆ ಬಿತ್ತನೆ ತಡವಾದ್ರೆ ಬೆಳೆ ನಷ್ಟವಾಗುವಂತ ಭೀತಿಯಲ್ಲಿ ರೈತರಿದ್ದಾರೆ. ನಮ್ಮದು 5,500 ಬೇಡಿಕೆ DAP ಅದ. 1,000 ಯೂರಿಯಾ ಅದರಲ್ಲಿ ನೋಡಿ 200 DAP ಬಂದಿದೆ, 100 15 ಬಂದಿದೆ. ಇಲ್ಲಿ ನಮ್ಮಲ್ಲಿ ರೈತರು ಇದ್ದಾರೆ, 600-700 ಜನ ಮೆಂಬರ್ ಇದ್ದಾರೆ. ನನಗೆ ಬೇಕು ನಿನಗೆ ಬೇಕಂತ ಅವರು ಗಲಾಟೆ ಎಬ್ಸಿದ್ರು. ಇಲ್ಲಿ ರೈತರಿಗೆ ಗೊಬ್ಬರ ಪೂರೈಸೋದು ನಮ್ದಿಂದ ಆಗಲಿಕ್ಕಿಲ್ಲ. ಮ್ಯಾಗಿನ ಸರ್ಕಾರ ನಮಗೆ ನಿರ್ಲಕ್ಷ್ಯ ಮಾಡಿ ಗೊಬ್ಬರ ಸರಿಯಾಗಿ ಪೂರೈಸ್ತೇ ಇಲ್ಲ. ಅದ್ರದ್ದು ಇಲ್ಲಿ ಏನಾಗ್ಲತ್ತಂದ್ರೆ ಇಲ್ಲಿ ಸೊಸೈಟಿಗೆ ಬಂದ್ರೆ ಗೊಬ್ಬರ ಇಲ್ಲ. ಹೊರಗೆ ಹೋಗ್ರಿ ಎಲ್ಲಿ ಹೊರಗೆ ಪ್ರೈವೇಟ್ ದುಕಾನ್ಗಳದಾಗೆಲ್ಲ 8 ರೂಪಾಯಿ ಕೊಟ್ಟು ಗೊಬ್ಬರ ಸಿಗ್ಲತ್ತದ. ಅವ್ರು ಹೆಚ್ಚಿಗೆ ರೇಟ್ ಕೊಟ್ಟು ನಮ್ಗೆ ಏನದ ಅಂದ್ರೆ ಗೊಬ್ಬರ ಕೊಡ್ಲತ್ತಾರ. ಯಾರು ದುಕಾನ್ದಾಗ ಹೋದ್ರೆ ಭೀ ಗೊಬ್ಬರ ಅದ. ಎಲ್ಲಿ ಭೀ ಫರ್ಟಿಲೈಸರ್ದಾಗಲಿ ಬೀಜದಾಗಲಿ ಎಲ್ಲ ಕಡೆ ಗೊಬ್ಬರ ಅದ. ಬಟ್ ಈ ಸೊಸೈಟಿಗಳ್ದಾಗ ಗೊಬ್ಬರ ಇಲ್ಲ. ಈ ಸೊಸೈಟಿಗಳ್ದಾಗ ಯಾಕಂದ್ರೆ ಇವ್ರಿಗೆ ಏನು ಕಮಿಷನ್ ಕೊಡ್ಲಾ ಬರಲ್ಲ ಅವ್ರಿಗೆ, ಯಾರಿಗೆ ಅಧಿಕಾರಿಗಳಿಗೆ. ಅವ್ರು ಏನು ಮಾಡ್ತಾರೆ, ಪ್ರೈವೇಟ್ದವ್ರು ಏನಂದ್ರೆ ಅದು ಅವ್ರಿಗೆ ಕಮಿಷನ್ ಕೊಟ್ಟು ಅವ್ರು ಏನು ಮಾಡ್ತಾರೆ, ಅವ್ರ ಗೊಬ್ಬರಗಳು ಅವ್ರ ಬಳಿ ತೊಗೋತಾರೆ. ತೊಗೊಂಡು ನಮ್ಮ ಅಂಥವ್ರಿಗೆಲ್ಲ ಹೆಚ್ಚಿಗೆ ರೇಟ್ ಮಾಡಿ ಕೊಡ್ಲತ್ತಾರೆ ಎಲ್ಲ ರೈತರಿಗೆ. ಹಿಂಗಾಗಿ ಭಾಳ ಅನ್ಯಾಯ ಆಗ್ಲತ್ತದ. ರಾಯಚೂರಲ್ಲೂ ಕೂಡ ರೈತರಿಗೆ ಸಿಗ್ತಾ ಇಲ್ಲ ಗೊಬ್ಬರ. ಬಿತ್ತನೆ ಸಮಯದಲ್ಲೇ ರಸಗೊಬ್ಬರದ ಆತಂಕ ಕಾಡ್ತಾ ಇದೆ. ರಸಗೊಬ್ಬರಕ್ಕಾಗಿ ಅನ್ನದಾತರು ಅಲಿದಾಟವನ್ನ ನಡೆಸ್ತಾ ಇದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರಸಗೊಬ್ಬರದ ಕೊರತೆ ಉಂಟಾಗಿದೆ. ತ್ವರಿತಗತಿಯಲ್ಲಿ ರಸಗೊಬ್ಬರ ಪೂರೈಕೆ ಮಾಡಿ ಅಂತ ಹೇಳಿ ರೈತರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ರಾಯಚೂರಿಗೆ ಸದ್ಯ 1.24 ಲಕ್ಷ ಟನ್ ಗೊಬ್ಬರ ಬೇಕಾಗಿದೆ. ಆದರೆ ಇಲ್ಲಿವರೆಗೂ ಜಿಲ್ಲೆಗೆ 69,773 ಟನ್ ರಸಗೊಬ್ಬರ ಅಷ್ಟೇ ಪೂರೈಕೆ ಆಗಿರೋದು. ಇನ್ನೂ 1,33,074 ಟನ್ಗಳಷ್ಟು ರಸಗೊಬ್ಬರದ ಕೊರತೆ ಇದೆ. ರಸಗೊಬ್ಬರದ ಕೊರತೆ ಹಿನ್ನೆಲೆಯಲ್ಲಿ ಸರ್ಕಾರದ ವಿರುದ್ಧ ಈಗ ಸಹಜವಾಗಿ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಇದೇ ಸಮಸ್ಯೆ ಈಗ ರೈತರನ್ನ ಕಾಡ್ತಾ ಇದೆ. ಮತ್ತು ರೈತರು ಮತ್ತೊಂದು ಆರೋಪ ಮಾಡ್ತಾ ಇದ್ದಾರೆ, ಈ ಡೀಲರ್ಗಳು ಕಳ್ಳಾಟ ಆಡ್ತಾ ಇದ್ದಾರೆ. ಇಲಾಖೆಯಿಂದ ಒಂದ್ ಕಡೆ ಸಪ್ಲೈ ಆಗ್ತಿಲ್ಲ ಸಮರ್ಪಕವಾಗಿ ಅಗತ್ಯಕ್ಕೆ ತಕ್ಕಷ್ಟು ಅಥವಾ ಬೇಡಿಕೆಗೆ ತಕ್ಕಷ್ಟು ಅಂತ ಹೇಳ್ತಾರೆ. ಅದೇ ನೀವು ಸ್ವಲ್ಪ ದುಡ್ಡು ಜಾಸ್ತಿ ಕೊಟ್ರೆ ಹೊರಗಡೆ ನಿಮಗೆ ಇದೇ ಬ್ಯಾಗ್ಗಳು ಸಿಗ್ತಾ ಇದೆ, ಪಾಕೆಟ್ಗಳು ಸಿಗ್ತಾ ಇದೆ. ಅದು ಹೆಂಗೆ ಅಧಿಕಾರಿಗಳು ಅಥವಾ ಡೀಲರ್ಗಳೇ ಇಲ್ಲಿ ಕಳ್ಳಾಟವನ್ನ ಆಡ್ತಿದ್ದಾರಾ ಅನ್ನೋ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. 25,000 ಟನ್ ಬೇಕಾದಂಥ DAP ಗೊಬ್ಬರ 8,580 ಟನ್ ಮಾತ್ರ ಇದೆ ರಾಯಚೂರು ಜಿಲ್ಲೆಗೆ. ನಮ್ಮ ಮುಂಗಾರಿಗೆ ತುರ್ತು ಮುಂಗಾರು ಆಯಿತು ಅಂತಂದರೆ ನಾಟಿ ಮಾಡೋದ್ರೊಳಗಾಗಿ ಸಿಂಧನೂರು ತಾಲೂಕಿಗೆ ಕನಿಷ್ಠ 7,500 ಟನ್ DAP ಬೇಕು. ಈಗ ಕೇವಲ ಲಭ್ಯ ಇರೋದು ಕೇವಲ 1,500 ಟನ್ ಅಂತೇಳಿ ಅಧಿಕಾರಿಗಳು ಹೇಳ್ತಾರೆ. ಅದೇ ರೀತಿ ಯೂರಿಯಾನೂ ಸಹಿತ ನನಗೆ ಕನಿಷ್ಠ ಏನಿಲ್ಲ ಅಂತಂದರೆ 14,000 ಟನ್ ಗೊಬ್ಬರ ಬೇಕಾಗಿದೆ ಸಿಂಧನೂರು ತಾಲೂಕಿಗೆ ಅಷ್ಟೇ. ಗೊಬ್ಬರ ಸಿಗೋಲ್ತು. ಗೊಬ್ಬರ ಹೈಯೆಸ್ಟ್ ರೇಟ್ ಆಗಿಬಿಟ್ಟೈತೆ. ರೈತರಿಗೆ ಭಾಳ ತೊಂದರೆಯಲ್ಲಿದೆ ರೈತರು. ಈಗಾಗಲೇ ಮಳೆ ಇಲ್ಲ, ಏನಿಲ್ಲ. 2,000, 3,000, 2,500, 2,500, 2,000, 1,800 ಹಿಂಗೆ ಗೊಬ್ಬರ ಆದದಕ್ಕೆ ರೈತರಿಗೆ ಭಾಳ ತೊಂದರೆಯಲ್ಲಿದ್ದಾರೆ.
ಭಾಳ ತೊಂದರೆ ಇದೆ. ಈಗ 2 ವರ್ಷ ಆಯ್ತು ನೆಲ್ಲು ಬೆಳೆ ಫೇಲ್ ಆಗಿಬಿಟ್ಟವ. ಆಮೇಲೆ ರೈತರಿಗೆ ಎಲ್ಲದಲ್ಲೇ ಸಾಲಗಳು ಹಂಗೆ ನಿಂತುಬಿಟ್ಟವ. ರೈತರಿಗೆ ಇಷ್ಟು ಕಷ್ಟ ಬಂದೈತೆ ಅಂದ್ರೆ ಅದು ಹೇಳ್ಬಾರ್ದು. 2ನೇ ಬೆಳೆ ಇಲ್ದಂಗೆ ಆಗೈತಿ. ಅದಕ್ಕಾಗಿ ಈಗ ಮತ್ತೆ ಗೊಬ್ಬರ 1800, 2000, 2500 DAP ಅಂದ್ರೆ ಎಲ್ಲಿಂದ ತರಬೇಕು ನಾವು? ರೈತರಿಗೆ ಭಾಳ ತೊಂದರೆ ಆಗಿದಾರ. ಇದನ್ನು ಸರ್ಕಾರ ಗಮನಕ್ಕೆ ತಗೊಂಡು 2 ಚೀಲ 3 ಚೀಲ ಅಂದರೆ ಭಾಳ ಐತಿ DAP. ಅದು ಈರಿ ಅಂತೂ ಸಿಗಲಾರ್ದ. ರಾಯಚೂರಲ್ಲೂ ರೈತರಿಗೆ ರಸಗೊಬ್ಬರ ಸಿಗ್ತಾ ಇಲ್ಲ. ಬಿತ್ತನೆ ಸಮಯದಲ್ಲೇ ರಸಗೊಬ್ಬರದ ಆತಂಕ ಇದೆ. ಸರಿಯಾದ ಸಮಯದಲ್ಲಿ ಬಿತ್ತನೆ ಮಾಡಬೇಕು, ಅದಕ್ಕೆ ಗೊಬ್ಬರವನ್ನು ಹಾಕಬೇಕು. ಆದರೆ ಈಗ ಬಿತ್ತನೆ ಸಂದರ್ಭದಲ್ಲಿ ರಸಗೊಬ್ಬರದ ಅಭಾವ ಇವರೇನು ನಿಜಕ್ಕೂ ಸೃಷ್ಟಿ ಆಗಿದೆಯಾ ಅದು, ಅಥವಾ ಇವ್ರು ಕೃತಕವಾಗಿ ಸೃಷ್ಟಿ ಮಾಡಿದಾರ ಅನ್ನೋ ಗೊಂದಲದ ಮಧ್ಯದಲ್ಲಿ ಸರಿಯಾದ ಸಮಯ ಗೊಬ್ಬರ ಹಾಕಿಲ್ಲ ಅಂತಂದ್ರೆ ನಮಗೆ ಫಲ ಸರಿಯಾದ ಸಮಯಕ್ಕೆ ಬರಲ್ಲ, ನಮಗೆ ನಷ್ಟ ಆಗುತ್ತೆ ಅಂತೇಳಿ ರೈತರು ಹೇಳ್ತಾ ಇದ್ದಾರೆ.